ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡು, ಡಾಕ್ಟರ್ ಹೇಳಿದಾರೆ ಅಲ್ವಾ, ನಿನ್ ಕೈಲಾಗ್ತಿಲ್ಲ ಅಂತ ಸುಮ್ನೆ ಕುತ್ಕೋಬೇಡ, ಸ್ವಲ್ಪ ಟ್ರೈ ಮಾಡು. ಪ್ರಯತ್ನ ಮಾಡು. ಪೂಜಾ, ನಿನ್ಗೀಗ ಮಾತಾಡಕ್ ಆಗದೆ ಇದ್ರೆ ಬಿಡು, ಅಟ್ಲೀಸ್ಟ್ ಪೇಪರ್ ಅಲ್ಲಿ ಬರತ್ ತೋರಿಸ್ಬೋದಲ್ವಾ? ಮಾಯಮ್ಮ, ನಿನಗಿದೆ ಇವತ್ತು. ನನ್ ಮಾತ್ ಕಿತ್ಕೊಂಡ್ರೆ ಏನಂತೆ, ನನಗ್ ಬರ್ಯಕ್ ಬರತ್ತೆ. ಬರ್ದು ನಿನ್ ಬಂಡವಾಳ ಎಲ್ಲ ಈ ಮನೆಯವ್ರಿಗೆ ಎಲ್ರಿಗೂ ತಿಳಿಸ್ತೀನಿ. ಪೂಜಾ, ಏನ್ ಯೋಚನೆ ಮಾಡ್ತಾ ಇದೀಯಾ? ಓ, ಬರೆಯೋದಕ್ಕೆ ಪೆನ್ನು ಪೇಪರ್ ಬೇಕಾ? ನಾನ್ ತಗೊಂಡ್ಬರ್ತೀನಿ. ಅಲ್ಲ, ನೀನೇ ರೂಮ್ಗೆ ಹೋಗ್ತೀಯ ಪೂಜಾ? ಏನ್ ಬೇಡ, ನಾನೇ ಹೋಗಿ ತಗೊಂಡ್ಬರ್ತೀನಿ. ಈಗ ನಡಿ. ಮಾಯಮ್ಮ, ನನ್ ಕಾಲಲ್ಲಿ ಬಲಾನೇ ಇಲ್ಲ, ನಾನ್ ನಡೆದ್ರೆ ಬಿದ್ದೋಗಲ್ವಾ? ಬಿದ್ದೋಗಲ್ಲ, ನಡಿ ಅಂತ ಹೇಳ್ತಾ ಇಲ್ವಾ? ಸೇವಂತಿ, ಒಂದ್ ನಿಮಿಷ. ಅಶ್ವಿನ್ ಫೋನ್ ಮಾಡ್ತಾ ಇದ್ದಾನೆ. ಅರ್ಜುನ, ಅವನ್ಗೇನು ಹೇಳೋದಕ್ ಹೋಗ್ಬೇಡ. ಏನಾದ್ರೂ ಸುಳ್ಳು ಹೇಳು, ಇಲ್ಲಾಂದ್ರೆ ಸುಮ್ನೆ ಟೆನ್ಷನ್ ಆಗ್ತಾನೆ. ಹಲೋ ಅಣ್ಣ, ಏನಾಯ್ತು? ಮನೆಯಲ್ಲೆಲ್ಲ ನಾರ್ಮಲ್ ಆಗಿದ್ದಾರಾ? ಹಾ, ನಾರ್ಮಲ್ ಆಗೇ ಇದೆ. ನೀನೊಬ್ನೇ ಟೆನ್ಷನ್ ಆಗಿರೋದು. ಯಾಕೆ, ಏನಾಯ್ತು ನಿನಗೆ? ಅಣ್ಣ, ಆಗ್ಲಿಂದ ಅದಕ್ಕೆಗೂ ಪೂಜಂಗೂ ಕಂಟಿನ್ಯೂಸ್ ಕಾಲ್ ಮಾಡ್ತಾನೆ ಇದ್ದೀನಿ, ಒಬ್ರು ಕಾಲ್ ಪಿಕ್ ಮಾಡ್ತಿಲ್ಲ. ಅವ್ರಿನ್ನೂ ಮನೆಗೆ ಬಂದಿಲ್ವಾ? ಬಂದ್ರು, ಆಗ್ಲೇ ಬಂದ್ರು. ಮತ್ತೆ ಪೂಜಂಗೆ ಫೋನ್ ಕೊಡು. ಇಲ್ಲ, ಅವರಿಬ್ರು ಸುಸ್ತು ಅಂತ ಮಲಗ್ಬಿಟ್ಟಿದ್ದಾರೆ. ಹೌದಾ? ಯಾಕೆ? ಸ್ವಲ್ಪ ಹೊತ್ತು ಮುಂಚೆ ಚೆನ್ನಾಗೇ ಇದ್ರಲ್ಲ. ಅದು ಹೊರಗಡೆ ಹೋಗಿ ಬಂದ್ರಲ್ಲ, ಟಯರ್ಡ್ ಆಗಿದ್ದಾರೆ ಅನ್ಸತ್ತೆ. ಸರಿ ಆಯ್ತು, ಪೂಜನ್ ಕೈಲಿ ಫೋನ್ ಕೊಡೋಣ. ಅಶ್ವಿನ್, ನನಗೆ ಯಾವುದೋ ಒಂದು ಕಾಲ್ ಬರ್ತಾ ಇದೆ, ಒಂದ್ ನಿಮಿಷ ಇರು. ಅಣ್ಣ, ಒಂದ್ ನಿಮಿಷ ಇರು. ಯಾಕೆ ಯಾರು ಉತ್ತರ ಕೊಡ್ತಿಲ್ವಲ್ಲ? ಸರಿಯಾಗಿ ಮಾತಾಡಿ. ಅಲ್ಲ ಅಶ್ವಿನ್, ನಾನು ಪೂಜಾಗೆ ಆಮೇಲೆ ಕಾಲ್ ಮಾಡಿಸ್ತೀನಿ ಬಿಡು. ಅರ್ಜುನ್ ಸರ್, ಈ ವಿಷಯನ ಅಶ್ವಿನ್ಗೆ ಹೇಗ್ ಹೇಳೋದು ಅಂತಾನೆ ಅರ್ಥ ಆಗ್ತಾ ಇಲ್ಲ. ಹೆಂಡತಿ ಅಂದ್ರೆ ಪಂಚ ಪ್ರಾಣ ಅವನಿಗೆ. ಅವಳಿಗೆ ಹೀಗೆಲ್ಲ ಆಗಿದೆ ಅಂದ್ರೆ ಅವನು ಖಂಡಿತ ತಡ್ಕೊಳಲ್ಲ. ಏನಾಗಿದೆ? ಸರಿಯಾಗಿ ಯಾರು ಮಾತಾಡ್ತಾನೆ ಇಲ್ವಲ್ಲ. ಕರ್ಣಂಗೆ ಫೋನ್ ಮಾಡ್ತೀನಿ. ಅಯ್ಯೋ, ಅಶ್ವಿನ್ ನನಗೆ ಕಾಲ್ ಮಾಡ್ತಿದ್ದಾನೆ. ಅಂದ್ರೆ ಅವನ್ಗೆ ನಮ್ಮ ಮೇಲೆ ಅನುಮಾನ ಬಂದಿದೆ. ಈಗ ಏನ್ ಮಾಡ್ಲಿ? ಫೋನ್ ರಿಸೀವ್ ಮಾಡ್ಲಾ ಬೇಡವಾ? ಬೇಡ, ರಿಸೀವ್ ಮಾಡಕ್ ಹೋಗ್ಬೇಡ. ಏಯ್, ಅವ್ನ್ ನನ್ಗೂ ಫೋನ್ ಮಾಡ್ತಿದ್ದಾನೆ ಕಣ್ರೋ. ನೀನು ರಿಸೀವ್ ಮಾಡ್ಬೇಡಮ್ಮ. ಯಾಕೆ ಮನೇಲಿ ಯಾರು ಕಾಲ್ ಪಿಕ್ ಮಾಡ್ತಾನೆ ಇಲ್ವಲ್ಲ? ಪೂಜಾ ನೋಡಿದ್ರೆ ಮಾಯಮ್ಮನ್ ರೂಮ್ ಅಂದ್ಲು, ಅಲ್ಲಿ ಏನೋ ನೋಡ್ದೆ ಅಂದ್ಲು, ಪೂರ್ತಿನೂ ಹೇಳಲಿಲ್ಲ. ಏನು ಅಂತ ಕೇಳಿದ್ರೆ ಹೇಳ್ತೀನಿ ಅಂತ ಹೋದ್ಲು. ಅದಾದ್ಮೇಲೆ ಕಂಟಿನ್ಯೂಸ್ ಆಗಿ ಕಾಲ್ ಮಾಡ್ತಿದ್ದೀನಿ, ಪೂಜಾ ಆಗ್ಲಿ ಮನೆಯವರಾಗ್ಲಿ ಯಾರು ಕೈಗೆ ಸಿಕ್ತಿಲ್ವಲ್ಲ.